ಹೆಲೋ ಗಾಯ್ಸ್, ಇವತ್ತು ನಾನು ಕ್ಲೀನ್ ವಿತ್ ಪ್ಯಾಷನ್ ಫಾರ್ ಲವ್ ಅನ್ನೋ ಕೊರಿಯನ್ ಡ್ರಾಮಾ ಸ್ಟೋರಿನ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಆ ಸ್ಟೋರಿ ಮೇನ್ ಥೀಮ್ ಏನಂತ ಅಂದರೆ, ಹೀರೋ ಅವನಿಗೆ ಒಬ್ಸೆಸಿವ್ ಕ್ಲೀನಿಂಗ್ ಡಿಸಾರ್ಡರ್ ಇರುತ್ತೆ. ತುಂಬ ಕ್ಲೀನ್ ಮಾಡ್ತಿರ್ತಾನೆ, ಅವಾಗ ಕೈ ತೊಳೆಯೋದು ಗೊತ್ತಲ್ಲ, ಓ ಸಿ ಡಿ ಇರೋರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ, ಆ ಥರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು. ಅವನ ಆಫೀಸು ಮನೆ ಲೈಕ್ ಕ್ಲೀನ್ 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 ಅಂತ ಇರ್ತಾನೆ. ಹೀರೋಯಿನ್ ಬಂದು ಅದು ಡೆಡ್ ಆಪೋಸಿಟು, ಕ್ಲೀನ್ ಇರಲ್ಲ, ಅವ್ಳು ಸರಿಯಾಗಿ ಸ್ನಾನ ಮಾಡಲ್ಲ, ಆಮೇಲೆ ಊಟ ಎಲ್ಲ ಲೈಕ್ ಹಿಂಗೆಂಗೋ ಮೆತ್ಕೊಂಡೆಲ್ಲ ತಿನ್ನೋದು, ಆಮೇಲೆ ಮೈ ಮೇಲೆಲ್ಲ ಲೈಕ್ ಚೆಲ್ಕೊಂಡೆಲ್ಲ ಇರೋದು. ಆಮೇಲೆ ಒಟ್ಟಿನಲ್ಲಿ ಟೋಟಲಿ ಆಪೋಸಿಟ್, ಹೀರೋಗೆ ಆಪೋಸಿಟ್ ಕ್ಯಾರೆಕ್ಟ್ರು. ಅವಳು ಕ್ಲೀನಿಂಗಿಗೆ ಆಪೋಸಿಟ್, ಆ ಥರ ಕ್ಯಾರೆಕ್ಟ್ರು ಹೀರೋಯಿನ್ದು. ಇವರಿಬ್ಬರು ಹೇಗೆ ಲವ್ ಮಾಡ್ತಾರೆ ಅನ್ನೋದೇ ಈ ಕೊರಿಯನ್ ಡ್ರಾಮಾದು ಮೇನ್ ಸ್ಟೋರಿ ಬಂದು. ಸೊ ಇದರಲ್ಲಿ ಸ್ಟೋರಿ ಒಳಗಡೆ ಹೋದರೆ ಏನಾಗುತ್ತೆ ಅಂದರೆ, ಹೀರೋ ಬಂದು ಕ್ಲೀನಿಂಗ್ ಫೇರಿ ಅಂತ ಅವನೊಂದು ಕಂಪ್ನಿ ನಡೆಸ್ತಿರ್ತಾನೆ. ಅಂದರೆ ಅದು ಬಂದು ಡೀಪ್ ಕ್ಲೀನಿಂಗ್ ಮಾಡುವಂಥ ಕಂಪ್ನಿ. ಎಲ್ಲಿ ಏನು ಅಸೈನ್ಮೆಂಟ್ ಕೊಡ್ತಾರೋ ಅಲ್ಲಿ ಹೋಗಿ ಕ್ಲೀನ್ ಮಾಡುವಂಥರ. ಹೀರೋಯಿನ್ ಬಂದು ಅವಳು ಹಿಂಗೆ ತುಂಬ ಕಷ್ಟ ಇರುತ್ತೆ. ಇಲ್ಲಿ ಬಂದು ಬೇಸಿಕಲಿ ಕೊರಿಯನ್ ಡ್ರಾಮಾ ಎಲ್ಲ ಬರೋದು ಹೀರೋಯಿನ್ ಪೂರ್ ಇರ್ತಾಳೆ, ಹೀರೋ ರಿಚ್ ಇರ್ತಾನೆ, ಈ ಥರನೇ ಸ್ಟೋರಿ. ಸೊ ಹೀರೋಯಿನು ಪವರ್ ಇರೋದ್ರಿಂದ ಅವಳು ಏನೋ ಸಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಅವಳ ಪಾಡಿಗಳು ಏನೋ ಚಿಕ್ಕ ಪುಟ್ಟ ರೋಡ್ ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಿರ್ತಾಳೆ. ಆದರೆ ಅವ್ರ ಅಪ್ಪಂಗೆ ಗೊತ್ತಿರಲ್ಲ. ಬಿಕಾಸ್ ಯಾಕಂತಂದರೆ ಅವ್ರ ಅಪ್ಪಂಗೆ ಏನಾದರೂ ಕಂಪ್ನೀಲಿ ಟೆಕ್ ಕೆಲಸ ಅಥವಾ ಯಾವುದೋ ಒಂದು ಅಡ್ಮಿನ್ ಕೆಲಸ ಆ ಥರ ಮಾಡಬೇಕು ಅನ್ನೋದು, ಈ ಥರ ರೆಸ್ಪೆಕ್ಟ್ಫುಲ್ ಜಾಬ್ ಮಾಡೋದು ಇವರಪ್ಪನ ಇಚ್ಛೆ ಆಗಿರುತ್ತೆ. ಅದಕ್ಕೋಸ್ಕರ ಅವಳು ಅವರಪ್ಪ ಮನೇಲಿ ಹೇಳಿದೆ ಕೆಲಸ ಮಾಡ್ತಿರ್ತಾಳೆ. ಹೀಗೆ ಒಂದಿನ ಇರಬೇಕಾದ್ರೆ ಅವಳು ಒಂದು ಕಾಲೇಜಲ್ಲಿ ಒಬ್ಬ ಸೀನಿಯರ್ನ ಇಷ್ಟಪಡ್ತಿರ್ತಾಳೆ. ಅದು ಒನ್ ವೇ ಆಗಿರುತ್ತೆ. ಅವ್ನು ಇವಳನ್ನ ಇಷ್ಟಪಡ್ತಿರ್ತಾರೋ ಇಲ್ವೋ ಗೊತ್ತಿರಲ್ಲ. ಹಿಂಗೆ ರೋಡಲ್ಲಿ ಅವಳೇನೋ ಕ್ಲೀನ್ ಮಾಡ್ಬೇಕಾದ್ರೆ ಅವನ್ನ ನೋಡಿಬಿಡ್ತಾಳೆ. ಅವಾಗ ಅವಳು ಏನು ಮಾಡ್ತಾಳೆ, ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವನಿಗೆ ಮುಖ ಕಾಣಿಸ್ಕೋಬಾರ್ದು ಅಂತ ಒಂದು ಹಾರ್ಸ್ದೊಂದು ಒಂದು ಮಾಸ್ಕ್ ಇರುತ್ತೆ, ಅದನ್ನು ಹಾಕ್ಕೊಳ್ತಾಳೆ. ಆವಾಗ ಅಲ್ಲಿ ಅವಳು ಐಟಮ್ಸ್ನ ಬಿಟ್ಬಿಟ್ಟಿರ್ತಾಳೆ. ಅವ್ನು ನೋಡ್ತಾನೆ ಅದನ್ನು. ಸರಿ ಅಂತ ಅದನ್ನು ಎತ್ಕೊಳೋಕ್ಕೆ ಅಂತ ಅವ್ನು ಹಿಂದೆ ಫಾಲೋ ಮಾಡ್ಕೊತ ಇವಳು ಓಡ್ತಾನೆ ಇರ್ತಾಳೆ. ಸ್ವಲ್ಪ ಕಾಮಿಡಿ ಆಗೋಗುತ್ತೆ. ಆಮೇಲೆ ಹಂಗೆ ಅವಳು ಅದು ಇದು ಗಾರ್ಬೇಜ್ದು ಗಾಡಿ ಕೂಡ ಹೇಳ್ಕೊಂಡು ಹೋಗ್ತಿರ್ತಾಳೆ. ಆಮೇಲೆ ಆ ಕಡೆಯಿಂದ ಹೀರೋ ಬರ್ತಿತ್ತಾನೆ ಒಂದು ಕಾರಲ್ಲಿ. ಅವ್ನ ಕಾರಿಗೆ ಹೋಗಿ ಗುದ್ಬಿಡ್ತಾಳೆ. ಅವಾಗ ಟ್ರ್ಯಾಶ್ ವೆಹಿಕಲಲ್ಲಿ ಇದ್ದಿದ್ದಲ್ಲ, ಅವ್ನ ಗಾಡಿ ಮೇಲೆ ಬಂದುಬಿಡುತ್ತೆ, ಅವ್ನ ಕಾರ್ ಮೇಲೆಲ್ಲ ಚೆಲ್ಲೋಗುತ್ತೆ. ಸೊ ಅವ್ನು ತುಂಬ ಫ್ರಸ್ಟ್ರೇಟ್ ಆಗಿ ಲೈಕ್ ಚೆನ್ನಾಗಿ ಬೈದಿ ಹಂಗೆಲ್ಲ ಆಗಿ ಅವ್ನ ಮಾಸ್ಕ್ನ ತೆಗೆದು ಬಿಡ್ತಾನೆ. ಅವಾಗ ಅವ್ನು ನೋಡಿಬಿಡ್ತಾನೆ, ಯಾರು ಇವಳು ಇಷ್ಟಪಡ್ತಿದ್ದ ಸೀನಿಯರು ನೋಡಿಬಿಡ್ತಾನೆ. ಅವುಗಳಿಗೆ ಒಂಥರ ಅವಮಾನ ಥರ ಆಗುತ್ತೆ. ವೀಡಿಯೋ ಎಲ್ಲ ರೆಕಾರ್ಡ್ ಆಗುತ್ತೆ, ಅದೆಲ್ಲ ಸ್ವಲ್ಪ ವೈರಲ್ ಆಗುತ್ತೆ. ಸೊ ಆಮೇಲೆ ಇವನಿಗೂ ಒಂಥರ ಫೀಲ್ ಆಗುತ್ತೆ, ಹೀರೋಗೂ ನಾನು ಈ ಥರ ಲೈಕ್ ತುಂಬ ಹಾರ್ಷಾಗಿ ನಡ್ಕೊಂಡೆ ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಹೀರೋಯಿಂದ ಫಸ್ಟ್ ಇಂಟ್ರೊಡಕ್ಷನ್ ಆಗುತ್ತೆ. ಆಮೇಲೆ ಬಂದು ಇವಾಗ ಅವರಪ್ಪನೂ ಕ್ಲೀನಿಂಗು, ಕಾರ್ ತೊಳೆಯೋದು ಆ ಥರ ಇತ್ತ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರ್ತಾರೆ. ಬಟ್ ಆದರೆ ಅವರಪ್ಪಂಗೆ ಕೆಲಸದಿಂದ ತೆಗೆದುಬಿಟ್ಟಿರ್ತಾರೆ. ಸೊ ಅವರಪ್ಪ ಕೆಲಸ ಇರಲ್ಲ, ಹುಡುಕ್ತಾ ಇರ್ತಾರೆ, ಆದರೆ ಮನೇಲಿ ಹೇಳಿರಲ್ಲ. ಈ ಥರ ಇರಬೇಕಾದ್ರೆ ಇವಳಿಗೂ ಏನಾಗುತ್ತೆ, ಈ ಕೆಲಸ ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿರ್ತಾಳೆ. ಆಮೇಲೆ ಕೆಲಸ ಹುಡುಕ್ತಿರ್ತಾಳೆ, ಅವಳಿಗೆಲ್ಲೂ ಕೆಲಸ ಸಿಗ್ತಿರಲ್ಲ. ಆಮೇಲೆ ಅವನು ಸೀನಿಯರು ಲವ್ ಮಾಡ್ತಿದ್ದಾನೆ ಅಂತ ಅನ್ಕೊತಾರೆ. ಕಟ್ ಮಾಡಿದ್ರೆ ಒಂದು ಸತಿ ಅವನೇನೋ ಇನ್ವೈಟ್ ಮಾಡ್ತಾನೆ, ಒಂದು 2-3 ಸತಿ ಇನ್ವೈಟ್ ಮಾಡ್ತಾನೆ. ಅವ್ನು ಆ್ಯಕ್ಚುಲಿ ಅವಮಾನ ಮಾಡೋ ಥರ ಇಂಡೈರೆಕ್ಟಾಗಿ ಇವಳನ್ನ ಯೂಸ್ ಮಾಡ್ಕೋತಿರ್ತಾನೆ ಅವ್ನ ವಿಷಯಗಳಿಗೆ ಮತ್ತು ಅವ್ನ ಅಡ್ವರ್ಟೈಸ್ಗೆಲ್ಲ. ಸೊ ಈ ಥರ ಅವಳು ವೈರಲ್ ಬೇರೆ ಆಗಿರ್ತಾಳಲ್ಲ ಅದರಿಂದ. ಆಮೇಲೆ ಅವಳು ಗರ್ಲ್ ಫ್ರೆಂಡ್ ಬೇರೆ ಇರ್ತಾಳೆ ಅಂತ ಇವನಿಗೆ ಗೊತ್ತಾಗತ್ತೆ. ಸೊ ಇವಳಿಗೆ ಹರ್ಟ್ ಆಗುತ್ತೆ ಅದರಿಂದ. ಇಷ್ಟೆಲ್ಲ ಆಗಿದ್ದು ನೆಕ್ಸ್ಟು ಅವ್ರ ತಮ್ಮ ಆ್ಯಕ್ಚುಲಿ ಅವನು ಒಂದು ಕೊರಿಯಾದಲ್ಲಿ ಒಂದು ನ್ಯಾಷನಲ್ ಪ್ಲೇಯರ್. ಅವನದೇನಾಗುತ್ತೆ, ಅವನದೊಂದು ಸ್ಟೋರಿ ಏನಂತಂದರೆ, ಅವರಪ್ಪ ಕೆಲಸ ಇರಲ್ಲ ಅಲ್ವಾ. ಸೊ ಯಾವುದೋ ಕಾರ್ ಕ್ಲೀನ್ ಮಾಡ್ತಿರ್ತಾರೆ ಹಿಂಗೆ ಅಪಾರ್ಟ್ಮೆಂಟಲ್ಲಿರೋದು. ಅದಕ್ಕೊಬ್ಬ ಇನ್ನೊಬ್ಬ ಇರ್ತಾನೆ ಅದನ್ನು ಕ್ಲೀನ್ ಮಾಡೋದಕ್ಕೆ. ಯಾಕೆ ನನ್ನ ಜಾಗಕ್ಕೆ ಯಾಕೆ ಬಂದಿದ್ಯಾ ಅಂತ ಅವ್ನು ಜಗಳ ಮಾಡ್ತಾನೆ. ಹೀಗೆ ಜಗಳ ಆಗಬೇಕಾದ್ರೆ ಇವ್ರಪ್ಪಂಗೆ ಅವಮಾನ ಆಗೋದನ್ನ ನೋಡ್ಬಿಟ್ಟು ಅವ್ನು ಹೊಡೆದ್ಬಿಡ್ತಾನೆ. ಸೊ ಹೊಡೆದ್ಬಿಡ್ದಾಗ ಆ್ಯಕ್ಚುಲಿ ಇವನು ಪ್ಲೇಯರ್ ಆಗಿರೋದ್ರಿಂದ ಇವ್ರು ಹಂಗೆಲ್ಲ ಮಾಡೋಂಗಿಲ್ಲ. ಸೊ ಇವನಿಗೆ ಡಿಸಿಪ್ಲಿನರಿ ಕಮಿಟಿಯಿಂದ ಇವನಿಗೆ ನೋಟಿಸ್ ಬರುತ್ತೆ, ಅದು ದೊಡ್ಡ ಕಂಪ್ಲೇಂಟ್ ಆಗೋಗುತ್ತೆ. ಸೊ ಅವನ್ನ ಹೋಲ್ಡ್ ಮಾಡಿಟ್ಟಿರ್ತಾರೋ, ನೀನು ಆಟ ಆಡೋಂಗಿಲ್ಲ ಅಂತ. ಇದು ನೆಕ್ಸ್ಟ್ ಕಟ್ ಮಾಡಿದ್ರೆ ಇವಳು ಕೆಲಸ ಹುಡ್ಕೊಂಡು ಕ್ಲೀನಿಂಗ್ ಫೇರಿಗೆ ಹೋಗ್ತಾಳೆ ಅಪ್ಲೈ ಮಾಡಿ. ಇವರಪ್ಪಂಗೂ ಕೆಲಸ ಇರಲ್ಲ. ಆ್ಯಕ್ಚುಲಿ ಇವ್ರನ್ನ ಪರ್ಮನೆಂಟ್ ಮಾಡ್ಕೋತೀವಿ ಅಂತ ಕೆಲಸಕ್ಕೆ ತೊಗೊಂಡಿರ್ತಾರೆ. ಬಟ್ ಆದರೆ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಇವ್ರನ್ನ ಕೆಲಸದಿಂದ ತೆಗೆದುಬಿಟ್ಟಿರ್ತಾರೆ. ಸೊ ಇವರು ಅದು ಒಬ್ಬರೇ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಅವ್ರ ಕಂಪ್ನಿ ಮುಂದೆ ನಿಂತ್ಕೊಂಡು. ಇವಳು ಅದನ್ನು ನೋಡಿಬಿಡ್ತಾಳೆ. ಸರಿ ಇವಳು ನಾನು ಹಿಂಗೆ ಮನೇಲಿದ್ರೆ ಆಗಲ್ಲ ಅಂತೇಳಿ ಇವಳು ಕ್ಲೀನಿಂಗ್ ಫೇರಿಗೆ ಅಪ್ಲೈ ಮಾಡಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. ಅದು ಅವಳು ಗೊತ್ತಿರಲ್ಲ, ಅದು ಅವತ್ತು ಅವನು ಹಾರ್ಸ್ ಮಾಸ್ಕ್ ತೆಗೆದಿರ್ತಾನಲ್ಲ, ಅದಕ್ಕೆ ಇವನೇ CEO ಅಂತ. ಸ್ವಲ್ಪ ದಿನ ಹಂಗೆ ನಡೀತಾ ಇರುತ್ತೆ. ಆಮೇಲೆ ಅಲ್ಲೂ ಒಬ್ರಿಗೊಬ್ರಿಗೆ ಇಂಟ್ರಡ್ಯೂಸ್ ಆಗ್ತಾರೆ. ಇವನು ಸ್ಟಾರ್ಟಿಂಗ್ ಅವಳನ್ನ ನೋಡಿದ್ರೆ ಇರಿಟೇಟ್ ಮಾಡ್ಕೋತಿರ್ತಾನೆ, ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ. ಆಮೇಲೆ ಅವಳು ನೋಡಿದ್ರೆ ಅವ್ನಿಗೆ ಇಷ್ಟ ಆಗ್ತಿರಲ್ಲ. ಈ ಥರ ಎಲ್ಲ ನಡೀತಾ ಇರುತ್ತೆ. ಹಂಗೆ ಇರಬೇಕಾದ್ರೆ ಹೋಗ್ತಾ ಅದು ಒಬ್ವಿಯಸ್ಲಿ ಅವರು ಕಥೆನ ಹಂಗೆ ಬಿಲ್ಡ್ ಮಾಡಿರ್ತಾರೆ. ಇವ್ರು ಒಬ್ರಿಗೊಬ್ರಿಗೆ ಲವ್ ಬರೋ ಥರನೇ ಮಾಡಿರ್ತಾರೆ. ಆದರೆ ಇಲ್ಲಿ ಇನ್ನೂ ಒಂದು ಸ್ಟೋರಿ ಏನಂತ ಅಂದರೆ, ಇವ್ರ ಮನೆ ಮೇಲೆ ಒಬ್ಬ ಬಾಡಿಗೆಗೆ ಬಂದಿರ್ತಾನೆ. ಯಾರು, ಹೀರೋಯಿನ್ ಮನೆ ಮೇಲೆ ಒಬ್ಬ ಬಾಡಿಗೆ ಬಂದಿರ್ತಾನೆ.
ಅವನು ಇವಳಿಗೆ ತುಂಬ ಪ್ರೊಟೆಕ್ಟ್ ಮಾಡ್ತಿರ್ತಾನೆ, ಅವ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ತುಂಬ ಪ್ರೊಟೆಕ್ಟ್ ಮಾಡ್ತಿರ್ತಾನೆ. ಅದು ಇವಳಿಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಯಾಕೆ ಪ್ರೊಟೆಕ್ಟ್ ಮಾಡ್ತಿರ್ತಾನೆ ಏನು ಅಂತ ಆ್ಯಕ್ಚುಲಿ ಆಮೇಲೆ ಸ್ಟೋರಿಲಿ ಹೇಳ್ತಾರೆ. ಇದರಲ್ಲಿ ಇನ್ನೂ ಒಂದು ಬ್ಯಾಕ್ ಎಂಡ್ ಸ್ಟೋರಿ ಅಂದರೆ ಹೀರೋಯಿನ್ಗೆ ಅಮ್ಮ ಇರಲ್ಲ, ತೀರ್ಕೊಂಬಿಟ್ಟಿರ್ತಾರೆ. ಅದು ಯಾರಿಂದ ತೀರ್ಕೊಂಡಿರ್ತಾರೆ ಅಂದರೆ ಇವನು ಹೀರೋ ಇರ್ತಾನಲ್ಲ, ಅವ್ರ ತಾತ ಯಾವುದೋ ಹಿಂಗೆ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಏನೋ ಬಿಲ್ಡಿಂಗ್ ಬೀಳಿಸಿ ಆ ಬಿಲ್ಡಿಂಗ್ ಡೆಮಾಲಿಷ್ ಆಗಿದಾಗ 6 ವಿಕ್ಟಿಮ್ಸು ಇವರಮ್ಮ ಅದರಲ್ಲೊಬ್ಬರು ತೀರ್ಕೊಂಡಿರ್ತಾರೆ. ಸೊ ಇವ್ರಿಗೂ ಅವರಿಗೂ ಆಗಲ್ಲ. ಅವಾಗ ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಆದರೆ ದೊಡ್ಡ ಇಶ್ಯೂಸ್ ಆಗಿರುತ್ತೆ ಅದು. ಆಮೇಲೆ ಡಿಸಿಪ್ಲಿನರಿ ಕಮಿಟಿಯಿಂದ ಇವ್ರ ತಮ್ಮನ್ನು ಬೇರೆ ಹೋಲ್ಡ್ ಮಾಡಿರ್ತಾರೆ. ಇಲ್ಲಿ ಹೀರೋಗೆ ಒಬ್ಬರು ಪರ್ಸ್ನಲ್ ಸೆಕ್ರೆಟರಿ ಇರ್ತಾರೆ. ಅವರು ಮತ್ತು ಹೀರೋ ತಾತ ಅವರೇ ಕಳಿಸಿರ್ತಾರೆ ಇವನಿಗೆ ಪರ್ಸ್ನಲ್ ಸೆಕ್ರೆಟರಿ ಆಗಿರೋದಕ್ಕೆ. ಆ್ಯಕ್ಚುಲಿ ಅವರು ಒಳ್ಳೆಯವರು. ಆದರೆ ಸ್ಟಾರ್ಟಿಂಗ್ ಅವ್ರ ತಾತಂಗೋಸ್ಕರನೇ ಕೆಲಸ ಮಾಡ್ತಿರ್ತಾರೆ. ಅವಾಗ ಸ್ವಲ್ಪ ನಮ್ಗೆ ಕೆಟ್ಟವರಾಗಿ ಕಾಣ್ತಿರ್ತಾರೆ. ಬಟ್ ಆದರೆ ಬೇಸಿಕಲಿ ಆ ಪರ್ಸ್ನಲ್ ಅಸಿಸ್ಟೆಂಟ್ ಯಾರು ಇರ್ತಾರೆ ಅವರು ಒಳ್ಳೆಯವರೇ ಆಗಿರ್ತಾರೆ ಹೀರೋದು. ತಾತ ಆ್ಯಕ್ಚುಲಿ ಇವನು ಹೀರೋ ಬಂದು ಬೇರೆ ಕಂಪ್ನಿ ಅವನದೇ ಓನಾಗೆಲ್ಲ ನಡೆಸ್ತಾ ಇದ್ರು ಇವನ್ನ ಯಾವಾಗಲೂ ಸ್ಪೈ ಮಾಡ್ತಿರ್ತಾರೆ. ಸೊ ಪರ್ಸ್ನಲ್ ಸೆಕ್ರೆಟ್ರಿಗೆ ಹೇಳಿ ಇವನಿಗೆ OCD ಕಾಯಿಲೆ ಇರುತ್ತಲ್ಲ ಅದನ್ನ ಹೇಗಾದರೂ ಮಾಡಿ ಹೋಗಿಸ್ಬೇಕು. ಯಾಕಂದರೆ ನೆಕ್ಸ್ಟು AG ಗ್ರೂಪು, ಆ ತಾತನ AG ಗ್ರೂಪ್ನ ಇವನಿಗೆ ಕೊಡಬೇಕು ಅಂತ ಇರುತ್ತೆ. ಇವ್ನು ನೆಡ್ಸ್ಕೊಂಡು ಹೋಗ್ಬೇಕು ನೆಕ್ಸ್ಟು ಅಂತ. ಆದರೆ ಈ ಕಾಯಿಲೆ ಇಟ್ಕೊಂಡು ಇವ್ನು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗಾದರೂ ಆವಾಗ ಇವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಹೀರೋಯಿನ್ ಸುತ್ತಮುತ್ತ ಇರಬೇಕಾದ್ರೆ, ಹೀರೋಯಿನ್ ಜೊತೆ ಇರಬೇಕಾದ್ರೆ ಅವ್ನಿಗೆ OCD ಕಾಯಿಲೆ ಸ್ವಲ್ಪ ಕಡಿಮೆ ಆಗ್ತಿರುತ್ತೆ ಮತ್ತು ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂತ ಇವ್ರಿಗೆ ಒಂಚೂರು ಗಮನಕ್ಕೆ ಬರುತ್ತೆ. ಅದಕ್ಕೆ ತಾತ ಒಂದು ಐಡಿಯಾ ಮಾಡ್ತಾನೆ, ಹೀರೋಯಿನ್ನ ಅವ್ರ ಮನೆಗೆ ಇರೋಕ್ಕೆ ಹೇಳ್ಬಿಟ್ಟು ಅವ್ನಿಗೆ ಕಂಪ್ಲೀಟಾಗಿ ಕಾಯಿಲೆ ಹೋಗೋ ಥರ ಮಾಡಬೇಕು. ಆದರೆ ಅವಳನ್ನ ಕರೆಸ್ತಾನೆ, ಹೀರೋಯಿನ್ನ ಕಳಿಸ್ತಾನೆ, ನೀನು ಅವ್ರ ಮನೇಲಿ ಇರಬೇಕು. ಹಂಗೆ ಹೇಳಿದ್ರೆ ನಿನ್ನ ತಮ್ಮನಿಗೇನು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಅವನಿಗೆ ಮತ್ತೆ ಆಟ ಆಡೋದಕ್ಕೆ ನಾನು ಮತ್ತೆ ಸೆಕೆಂಡ್ ಚಾನ್ಸ್ ಕೊಡೋ ಥರ ಮಾಡ್ತೀನಿ. ಆದರೆ ನಿನ್ನ ಲವ್ ಮಾಡಿದ್ರು ನೀನು ಅವನ್ನ ಲವ್ ಮಾಡಬಾರ್ದು ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಸರಿ, ಕಂಡೀಷನ್ ಮೇಲೆ ಮನೆಗೆ ಹೋಗ್ತಾಳೆ. ತಿರ್ಗಾ ಅಲ್ಲಿ ಎಲ್ಲ ಸ್ವಲ್ಪ ತುಂಬ ಫನ್ ಎಲಿಮೆಂಟ್ಸು, ಆ್ಯಕ್ಚುಲಿ ಸ್ಟಾರ್ಟಿಂಗಿಂದನೂ ಒಂದು ಚೂರು ಫನ್ ಎಲಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಇರಬೇಕಾದ್ರೆ ಅದು ಇವಳಿಗೆ ಲವ್ ಆಗುತ್ತೆ. ಅದು ಒಂದು ಪಾಯಿಂಟಲ್ಲಿ ಇವಳಿಗೆ ರಿಯಲೈಸ್ ಆಗುತ್ತೆ. ತಾತ ಏನು ಮಾಡುತ್ತೆ, ತಮ್ಮನಿಗೆ ತೊಂದರೆ ಮಾಡ್ತೀನಿ ಅಂತಲೂ ವಾರ್ನ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಇವ್ರಿಗೆ ಡಿಸಿಪ್ಲಿನರಿ ಕಮಿಟಿಗೆ ಹಿಯರಿಂಗ್ಗೆ ಕರೆದಾಗ ಇವ್ರ ಕಡೆ ತಾತನ ಕಡೆಯವ್ರನ್ನೇ ಕುಂಡಿಸ್ಬಿಟ್ಟು ಅವನಿಗೆ ಹೇಳೋಕ್ಕೆ ಚಾನ್ಸ್ ಕೊಡಲ್ಲ ನಾನು ತಪ್ಪಿಲ್ಲ ಅಂತ. ಆ್ಯಕ್ಚುಲಿ CCTV ಫುಟೇಜ್ ಎಲ್ಲ ಇರುತ್ತೆ, ಅವ್ರ ಅಪ್ಪನ ತಪ್ಪಿರಲ್ಲ, ಹೊಡೆದಿರೋದೇ ಅವ್ನು ಯಾರೋ ಬೇರೆಯವನು. ಆದ್ರೂ ಇವನೇ ಮಾಡ್ದ ಅಂತೇಳಿ ಅದನ್ನು ಇದು ಮಾಡಿಬಿಡ್ತಾರೆ. ಸೊ ಇವನಿಗೆ ಆಟ ಆಡೋಕ್ಕೆ ಬ್ಯಾನ್ ಮಾಡಿಬಿಡ್ತಾರೆ. ಇದು ಗೊತ್ತಾಗಿ ಆಚೆ ಬರ್ತಿರ್ತಾರೆ ಅಪ್ಪ ಮಗ. ಆವಾಗ ಅಲ್ಲಿ ಸ್ವಲ್ಪ ರೂಮರ್ಸು, ಅದು ಆ್ಯಕ್ಚುಲಿ ಎಂತ ಗೊತ್ತಾ, ಇವನಿಗೆ ಬ್ಯಾನ್ ಆಗಿದ್ದು ಇವ್ರ ಅಕ್ಕ ಬಂದು AG ಗ್ರೂಪು ಮೊಮ್ಮಗನ್ನೇ ಲವ್ ಮಾಡ್ತಿದ್ದಾಳೆ, ಅದಕ್ಕೋಸ್ಕರ ಅವರೇ ಇವನ್ನ ಬ್ಯಾನ್ ಮಾಡಿರೋದು, ಲವ್ ಮಾಡ್ದಂಗೆ ಇರಲಿ ಅಂತ ಹೇಳಿ ಮತ್ತು ತೊಂದರೆ ಕೊಡಬೇಕು ಅಂತೇಳಿ ಅಂತ ಮಾತಾಡ್ಕೋತಿರ್ತಾರೆ. ಇದನ್ನು ಇವ್ರ ಅಪ್ಪ ಮತ್ತು ಇವನು ಕೇಳಿಸ್ಕೊಡ್ತಾರೆ. ಇವಳು ಮನೇಲಿ ಇರ್ತಾಳೆ. ಇವಳು ಆ್ಯಕ್ಚುಲಿ ಅವತ್ತು ಅವನು ಡೇಟಿಗೆ ಅರೇಂಜ್ ಮಾಡಿ ಪ್ರಪೋಸ್ ಮಾಡಬೇಕು ಅಂತ ಇನ್ವೈಟ್ ಮಾಡಿರ್ತಾನೆ ಹೀರೋ. ಇವಳು ರೆಡಿ ಆಗ್ತಿರ್ತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪ ಮಗ ಬರ್ತಾರೆ. ಕೇಳ್ತಾಳೆ ಏನಾಯಿತು ಅಂತ. ಆವಾಗ ಅವ್ರ ಅಪ್ಪ ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ಇರೋರ್ನೆಲ್ಲ ಬಿಟ್ಟು ಅವನ್ನ ನೀನು ಎಂತಕ್ಕೆ ಲವ್ ಮಾಡಬೇಕಾಗಿತ್ತು, ಇವತ್ತು ನೋಡು ನಿನ್ನ ತಮ್ಮಗೆ ನಿನ್ನಿಂದ ಇಂಥ ಪರಿಸ್ಥಿತಿ ಬಂತು ಅಂತ ಆಶೆಗೆಲ್ಲ ಮಾತಾಡ್ತಾರೆ. ಇವಳು ಮನೆಗೆ ಹೋಗ್ಬಿಟ್ಟು ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾಳೆ. ಆವಾಗ ಸ್ವಲ್ಪ ಟ್ರಾಜಿಕ್ ಸೀನ್ಸು, ಅವನು ತಲೆ ಕೆಡಿಸ್ಕೊಂಡು ಎಲ್ಲ ಹೊಡೆದಾಕಿ, ಆಮೇಲೆ ಅವನು ಮತ್ತೆ ಅದು OCD ಜಾಸ್ತಿ ಆಗಿ, ಆಮೇಲೆ ಆಕ್ಸಿಡೆಂಟ್ ಎಲ್ಲ ಆಗಿ, ಆಮೇಲೆ ಅವನು ಕೋಮಾಗ ಹೋಗಿರ್ತಾಳೆ ಎಷ್ಟೋ ದಿವಸ, ಲೈಕ್ 1 ವೀಕ್ ಹತ್ರ. ಆವಾಗ ಅವ್ರ ಅಮ್ಮ ಬಂದು ಕೇಳ್ಕೊತಾಳೆ, ಲೈಕ್ ನೀನು ಬಾ, ಆಮೇಲೆ ಅವನ್ನ ನೋಡ್ಕೋ ಜೊತೆ. ಆಮೇಲೆ ಅವನದೇನು ತಪ್ಪಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅವ್ರ ತಾತನೇ ಇದಕ್ಕೆಲ್ಲ, ನೀನು ಹೇಗೆ ವಿಕ್ಟಿಮೋ, ನಿಮ್ಮಮ್ಮ ಹೇಗೆ ವಿಕ್ಟಿಮೋ ಅದೇ ಥರ ನನ್ನ ಮಗನೂ ಕೂಡ ಅವ್ರು ಇದರಲ್ಲೇ ನನ್ನ ಮಗನೂ ವಿಕ್ಟಿಮು, ಅದಕ್ಕೆ ನನ್ನ ಮಗಂದೇನು ತಪ್ಪಿಲ್ಲ, ಅವ್ನು ಇನ್ನೋಸೆಂಟ್ ಅದ ಹೇಳ್ತಾಳೆ. ಇವಳಾದರೂ ಕೇಳಲ್ಲ. ಅವನು ಕಣ್ಣು ಬಿಡೋ ತನಕ ನಾನು ಅವ್ನ ಜೊತೇಲಿ ಇರ್ತೀನಿ ಅಂತೇಳಿ ಬಂದ್ಬಿಟ್ಟು ನೋಡ್ಕೋತಿರ್ತಾಳೆ. ಆದರೆ ಒಂದಿನ ಏನಾಗುತ್ತೆ, ಮಾರ್ನಿಂಗು ಅವ್ನು ರೂಫ್ ಟಾಪಲ್ಲಿ ಒಬ್ಬ ಇರ್ತಾನಲ್ಲ, ಅವ್ನು ಆ್ಯಕ್ಚುಲಿ ಫಿಸಿಷಿಯನು. ಅವನು ಇವನಿಗೂ ಟ್ರೀಟ್ ಮಾಡ್ತಿರ್ತಾನೆ, ಯಾರಿಗೆ, ಹೀರೋಗೆ. ಇವರು ಮತ್ತು ಅವರಪ್ಪ ಮಾತಾಡ್ಕೋತಾರೆ, ಅದು ಕೇಳಿಸ್ಕೊಂಬಿಡ್ತಾರೆ. ಇವಳು ಕೇಳಿಸ್ಕೊಂಬಿಡ್ತಾಳೆ. ಆವಾಗ ಸರಿ ಅಂತ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಎಚ್ಚರಿಕೆ ಆಗಿದೆಯಂತೆ, ನಿಮಗೆ ಗೊತ್ತಾ ಅಂತೆಲ್ಲ ಮಾತಾಡ್ತಿರೋದು ಕೇಳಿಸ್ಕೊತಾಳೆ. ಸರಿ ಅಂತ ಇವಳು ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಆಮೇಲೆ ಮೇಲೆ ಹೋದಾಗ ಅವ್ನು ಕೇಳ್ತಾನೆ, ಏಂತಕ್ಕೆ ನೀನು ಇವತ್ತು ಹೋಗ್ತಿಲ್ಲ ಅಂತ ಅಂದಾಗ ಅವನಿಗೆ ಕಾನ್ಷಿಯಸ್ ಬಂದಿದೆ ಅಂತ ಗೊತ್ತಾಯಿತು, ಇನ್ನೇಂತಕ್ಕೆ ನಂದೇನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ. ಅಲ್ಲಿಗೆ ಅಷ್ಟಾಯಿತು. ಆಮೇಲೆ ಸರಿ ಅಂತ ಇವನು ಎಷ್ಟೊಂದು ಸತಿ ಹೀರೋ ಬಂದುಬಿಟ್ಟು ಸಾರಿ ಕೇಳೋಕ್ಕೆ ಅವ್ರ ಅಪ್ಪನ್ನೆಲ್ಲ ಕನ್ವಿನ್ಸ್ ಮಾಡ್ತಾನೆ, ಅವ್ರ ತಮ್ಮನ್ನೆಲ್ಲ ಕನ್ವಿನ್ಸ್ ಮಾಡ್ತಾನೆ, ಯಾರೂ ಕೇಳೋಕ್ಕೆ ರೆಡಿ ಇರಲ್ಲ. ಆಮೇಲೆ ಅವ್ರಿಗೆ ಆ್ಯಕ್ಚುಲಿ ಹರ್ಟ್ ಆಗಿರುತ್ತೆ. ಯಾಕಂತಂದರೆ ಅವ್ರ ಅಮ್ಮ ವಿಕ್ಟಿಮ್ ಆದಾಗ ಇವ್ರ ತಾತ ಯಾರು ಇರ್ತಾರೆ ಸಾರಿ ಕೇಳಬೇಕಾಗಿತ್ತು, ಅಥವಾ ಅವ್ರಿಗೆ ಏನಾದರೂ ಕಾಂಪನ್ಸೇಟ್ ಏನಾದರೂ ಮಾಡಬೇಕಿತ್ತು, ಅಥವಾ ಲೈಕ್ ಒಂದು ಹ್ಯುಮ್ಯಾನಿಟಿಯಿಂದ ನಡ್ಕೋಬೇಕಾಗಿತ್ತು. ಅವ್ರು ಸ್ವಲ್ಪ ಹಾರ್ಶಾಗಿ ನಡ್ಕೊಂಡಿರ್ತಾರೆ, ಲೈಕ್ ಕೇರೇ ಮಾಡಲ್ಲ ಅನ್ನೋ ಥರ ಅವ್ರ ಬಿಹೇವಿಯರ್ ಇರುತ್ತೆ. ಸೊ ಅದಕ್ಕೆ ಇವ್ರಿಗೆ ತುಂಬ ಹರ್ಟ್ ಆಗಿರುತ್ತೆ. ಅದಕ್ಕೆ ಅವ್ರು ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಇವ್ರ ಮೇಲೆ.
ಆಮೇಲೆ ಸರಿ ಅಂತ ಅವನೇನು ಮಾಡ್ತಾನೆ, ಇಲ್ಲೇ ಇದ್ದರೆ ಆಗಲ್ಲ ಅಂತೇಳಿ ಅವನು ಕಂಟ್ರಿ ಬಿಟ್ಟು ಹೋಗ್ತಾನೆ. ಇವಳು ಪಾಡಿಗಳು, ಆದರೆ ಇವಳು ಆಮೇಲೆ ಈ ಕೆಲಸ ಎಲ್ಲ ಬಿಟ್ಟು ಬೇರೆ ಕೆಲಸ ಮಾಡ್ತಿರ್ತಾಳೆ. ಯಾವುದೋ ಕಂಪ್ನೀಲಿ ಒಂದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸೊ ಇವಳದು ಲೈಫ್ ಚೆನ್ನಾಗಿರುತ್ತೆ. ತಮ್ಮಂಗೂ ಎಲ್ಲ, ಇವನು ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆ ಆ ಡಿಸಿಪ್ಲಿನರಿ ಕಮಿಟಿಯಿಂದ ಇವನು ಎಲ್ಲ ಸಾಲ್ವ್ ಮಾಡಿ ಹೋಗಿರ್ತಾನೆ ಹೀರೋ. ಆಮೇಲೆ ಇವನು ನ್ಯಾಷನಲ್ ಪ್ಲೇಯರ್ ಎಲ್ಲ ಹಾಕ್ತಾನೆ. ಅವ್ರ ತಮ್ಮಂದು ಅವತ್ತು ಅವನು ನ್ಯಾಷನಲ್ ಪ್ಲೇಯರ್ ಅನೌನ್ಸ್ ಆಗಿರುತ್ತೆ, ಆಡಬೇಕು ಅಂತ ಕೊರಿಯನ್ ಟೀಮ್ಗೆ. ಅವಾಗ ಅವ್ರ ಅಮ್ಮನ ಹತ್ರ ಅವ್ರ ಅಮ್ಮ ತೀರ್ಕೊಂಡಿರ್ತಾರಲ್ಲ, ಫ್ಯೂನರಲ್ ಇರೋವಂಥ ಜಾಗಕ್ಕೆ ಬಂದು ಹೇಳ್ತಿರ್ತಾರೆ, ನೋಡು ನನ್ನ ಮಕ್ಕಳನ್ನ ಹೇಗೆ ಬೆಳೆಸಿದ್ದೀನಿ, ಖುಷಿ ಆಗ್ತಿದೆಯಾ ನಿನಗೆ, ಆ ಥರ ಎಲ್ಲ ಅಂತ. ಆಮೇಲೆ ಅದೆಲ್ಲ ಮಾತಾಡಾದ್ಮೇಲೆ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಹೇಳ್ತಾನೆ, ಇನ್ನೂ ಆ ಹುಡ್ಗಂಗೆ ಹಾರ್ಡ್ ಟೈಮ್ ಕೊಡ್ಬೇಡ. ಅವನು ಆ್ಯಕ್ಚುಲಿ ವಾಪಸ್ ಬಂದಿರ್ತಾನೆ ಹೀರೋ ಕಂಟ್ರಿಯಿಂದ. ಆ ಕಂಟ್ರಿಯಿಂದ ಬಂದಮೇಲೂ ತುಂಬ ಕನ್ವಿನ್ಸ್ ಮಾಡ್ತಾನೆ ಇವಳು ಒಪ್ಕೊಳ್ಳಲ್ಲ, ಯಾಕಂದರೆ ಅವ್ರ ಅಪ್ಪಂಗೆ ತಮ್ಮಂಗೆ ಹಾರ್ಟ್ ಆಗುತ್ತೆ ಅಂತ ಇಗ್ನೋರ್ ಮಾಡ್ತಿರ್ತಾಳೆ. ಅವಳು ಮನಸ್ಸಲ್ಲಿ ಇಷ್ಟ ಇದ್ದರೂ ಇಗ್ನೋರ್ ಮಾಡ್ತಿರ್ತಾಳೆ. ಅವ್ರ ಅಪ್ಪನೇ ಹೇಳ್ತಾನೆ, ಇನ್ನು ಹಾರ್ಟ್ ಟೈಮ್ ಕೊಡಬೇಡ, ಹೋಗು ವಾಪಸ್ಸು ಅಂತ. ಹೋಗಿ ಆ್ಯಕ್ಚುಲಿ ಹ್ಯಾಪಿ ಎಂಡಿಂಗು ಒಂದಾಗ್ತಾರೆ.